ಇಷ್ಟೆಲ್ಲ ಮೈ ತುಂಬಾ ಒಡವೆ. ಈ ಮದ್ವೆನ ನಿಲ್ಸ್ತಾ ಇದ್ರೆ ಈ ಎಲ್ಲ ಒಡವೆನೂ ಹಾಕೊಂಡು ಹೊಟ್ಟೋಗ್ತಾಳೆ. ಹಾಗಾಗ್ಬಾರ್ದು. ಸರಿ ಸರಿ, ಟೈಮ್ ಆಗ್ತಿದೆ, ಬೇಗ ಹೊರಡಿ. ಹಾ, ಬೀಗರ ಕಡೆಯವರು ಫೋನ್ ಮಾಡಿದ್ರು ಚಿಕ್ಕಪ್ಪ. ಹೌದಾ? ಹಾಗಾದ್ರೆ ಹೊರಡೋಣ. ಬಾಮ್ಮ, ನಡಿಯಪ್ಪ. ನಡಿಯಕ್ಕ. ಬನ್ನಿ ಬನ್ನಿ. ನಡಿ ಬೇಬಿ. ಅವಳನ್ನ ನೋಡ್ತಿದ್ರೇನೆ ನನ್ನಿಂದ ಸಹಿಸ್ಕೊಳಕ್ ಆಗ್ತಾನೆ ಇಲ್ಲಮ್ಮ. ನಿನ್ ಕಷ್ಟ ನನ್ಗೆ ಅರ್ಥ ಆಗತ್ತೆ ಬೇಬಿ. ನೀನೇನ್ ಟೆನ್ಷನ್ ಮಾಡ್ಕೋಬೇಡ, ನಾನಿದೀನಲ್ಲ. ಅನ್ಕೊಂಡಿದ್ದನ್ನ ಆಗೋ ಹಾಗೆ ಮಾಡಿ ಈ ಮದ್ವೆ ತಡೆಯೋ ಜವಾಬ್ದಾರಿ ನಂದು. ನಡಿ. ನೀನ್ ಹಾಳ್ ಮಾಡಿದ್ರು ಮಾಡ್ದೇ ಇದ್ರು ಆ ಜಗದೀಶ್ ಪ್ಲಾನ್ ಸಕ್ಸಸ್ ಆದ್ರೆ ಸಾಕು. ಆಗ ನಾನು ಆ ಮನೆ ಸೊಸೆ ಆಗ್ಬಹುದು. ಏನಾಯ್ತು? ಕಾರ್ ಸ್ಟಾರ್ಟ್ ಆಗ್ತಿಲ್ಲ ಸರ್. ಮುಂದಿನ ಕಾರವರು ಹೋಗಾಯ್ತಲ್ಲ, ಬೇಗ ಸ್ಟಾರ್ಟ್ ಮಾಡು. ಇಲ್ಲಮ್ಮ, ಆಗ್ತಿಲ್ಲ. ಇಷ್ಟೊತ್ತು ಚೆನ್ನಾಗೇ ಇತ್ತಲ್ಲ. ಅದೇ ಅರ್ಥ ಆಗ್ತಿಲ್ಲ ಸರ್. ಒಂದ್ಸಲ ಬಾನೆಟ್ ಓಪನ್ ಮಾಡಿ ನೋಡ್ತೇನೆ. ಬೇಗ ಹೋಗಿ ನೋಡು. ಅಪ್ಪ ಸತ್ಯ. ಹೊರಡು, ಬೇಗ ಹೊರಡು. ಮಮ್ಮಿ ಮಮ್ಮಿ ಮಮ್ಮಿ, ಆರ್ತಿ. ಮಮ್ಮಿ, ನಂಗೂ ಆರ್ತಿ ಕೊಡು. ಏ ಹನ್ಸಿಕಾ, ಏನಿದು? ಏನಾಯ್ತು ಅಜ್ಜಿ? ಅದೇನ್ ಚಪ್ಲಿ ಹಾಕೊಂಬಂದಿದ್ಯಾ? ಹ ಹ ಸಾರಿ ಮಮ್ಮಿ. ದೇವ್ರ ಮುಂದೆ, ಕಾಲದ ಮುಂದೆ ಮನುಷ್ಯರು ಯಾರಾದ್ರೂ ಸರಿ, ಸ್ವಲ್ಪ ಪ್ರಜ್ಞೆ ಇಟ್ಕೊಂಡು ಕೆಲಸ ಮಾಡಬೇಕು. ಇಲ್ಲ ಅಂದ್ರೆ ಅವ್ರ ಕೋಪ ಊಹೆಗೂ ಮೀರಿದ್ದಾಗತ್ತೆ. ಏನೇ, ನಿಮ್ಮಮ್ಮಂಗೆ ದೇವ್ರ ಮೇಲಿರೋ ಭಕ್ತಿ ಮತ್ತೆ ಆಚಾರದ ಮೇಲಿರೋ ನಂಬಿಕೆ ಹೆಚ್ಚು ಅಂತ ಗೊತ್ತಿಲ್ವೇನೆ? ಪದ್ಧತಿಗೆ ವಿರುದ್ಧವಾಗಿ ನಡ್ಕೊಂಡ್ರೆ ಹೆತ್ತು ಮಗಳಾದ್ರೂ ಹೊರಗಿಂದ ಬಂದ್ ಸೊಸೆ ಆದ್ರೂ ಅವಳು ಕ್ಷಮಿಸಲ್ಲ. ಸಾರಿ ಅಜ್ಜಿ, ಆತ್ರದಲ್ಲಿ ನೋಡ್ಲಿಲ್ಲ. ಆ ಮಾತ್ ನನ್ಗಲ್ಲ, ನಿಮ್ಮಮ್ಮಂಗ್ ಹೇಳು. ಸಾರಿ ಮಮ್ಮಿ, ಇನ್ಯಾವತ್ತೂ ಹೀಗೆ ತಪ್ಪು ಮಾಡಲ್ಲ. ಸಾರಿ ಅನ್ನೋದು ತುಂಬಾ ಬೆಲೆ ಬಾಳುವಂಥದ್ದು. ಅದನ್ನ ಹೇಳುವಂತ ಪರಿಸ್ಥಿತಿನ ಸೃಷ್ಟಿ ಮಾಡ್ಕೊಳ್ಳೇಬಾರ್ದು.
ವಿವೇಕ್, ನಮ್ಮ ಲಗೇಜ್ನೆಲ್ಲ ಕಾರಲ್ಲಿ ಇಡ್ಸು. ಸರಿ ದೊಡ್ಡಪ್ಪ. ಕನ್ನ ಮಿತ್ರ, ಇದು ನಮ್ಮ ವಂಶ ಪಾರಂಪರ್ಯವಾಗಿ ಬರ್ತಿರೋಂಥ ಹಾರ. ಇದನ್ನ ನನ್ನ ಸೊಸೆಗೆ ಕೊಡ್ಬೇಕು. ಇದನ್ನ ನಿನ್ನ ಹತ್ರನೇ ಭದ್ರವಾಗಿ ಇಟ್ಕೊ. ಮಂಟಪದಲ್ಲಿ ನಾನು ಕೇಳ್ದಾಗ ಕೊಡುವಂತೆ. ಸರಿ ಮಾಮ್. ಏನಣ್ಣ, ಕಾರಿನ್ನು ಬರಲೇ ಇಲ್ಲ? ಹೊರಟಿದಾರಂತೂ, ಕಾಯಣ ತಡಿ. ಏಯ್, ಅವ್ನು ಮೆಸೇಜ್ ಮಾಡಿದ್ದಾನೆ, ಕಾರ್ ಬರ್ತಾ ಇದೆ ಅಂತೆ. ಏನಾಯ್ತಪ್ಪ? ಕಾರ್ ಸ್ಟಾರ್ಟ್ ಆಗ್ತಿಲ್ಲ ಸರ್. ಅದೇ ಯಾಕೆ ಸ್ಟಾರ್ಟ್ ಆಗ್ತಿಲ್ಲ ಅಂತ ತಾತ ಕೇಳ್ತಿದ್ದಾರೆ. ಗೊತ್ತಿಲ್ಲ ಪುಟ. ತಾತ, ಟೈಮ್ ಆಗ್ತಿದೆ, ಈಗ ಏನ್ ಮಾಡೋದು? ಒಂದ್ ನಿಮಿಷ ಮೇಡಮ್, ಚೆಕ್ ಮಾಡ್ತೀನಿ. ನಾವಿಬ್ರು ಮದ್ವೆ ಮಾಡ್ಕೋಬೇಕು. ನನ್ ಜೊತೆಲ್ ಬಾ ಬಾ. ಬಿಡು, ಎಲ್ಲ ಬರೋದು? ನಾಳಿನ ಇವಾಗ ಭಾಗ್ಯನ್ ಕುತ್ಕೆ ಕಟ್ಟಿ ನನ್ನ ಹೆಂಡತಿಯಾಗಿ ಮಾಡ್ಕೊಳ್ತೀನಿ. ಆ ಕೆಲ್ಸ ಮೊದ್ಲು ಮಾಡು, ಆಗ್ಲೇ ನಿನ್ನ ಗ್ರೇಟ್ ಅಂತ ಒಪ್ಕೊಳ್ತೀನಿ.
ಡ್ರೈವರ್ ಅಣ್ಣ ಇನ್ನ ಎಷ್ಟೊತ್ತಾಗತ್ತೆ? ಪ್ರಾಬ್ಲಮ್ ಏನಂತ ಗೊತ್ತಾಗ್ತಿಲ್ಲಮ್ಮ, ಒಂದ್ ನಿಮಿಷ ಬರ್ತೀನಿ. ಡ್ರೈವರ್ ಅಣ್ಣ ಸ್ವಲ್ಪ ಹೊತ್ತು ಬರ್ತೀನಮ್ಮ. driver ಅಣ್ಣ, ನಿಲ್ಲಿ. ಮೆಕ್ಯಾನಿಕ್ ನ ಕರ್ಕೊಂಡ್ ಬರ್ತೀನಿ, ಈಗಲೇ ಬರ್ತೀನಮ್ಮ. ಎಲ್ಲಿಗ್ ಸ್ವಲ್ಪ ಹೊತ್ತು ವೇಟ್ ಮಾಡಿ. ಹೋಗ್ತಿದ್ದೀರಾ? ಅಣ್ಣ ಇಲ್ಲಿ ಕೇಳಿ. ಅಮ್ಮ ಭಾಗ್ಯ, ಡ್ರೈವರ್ ಬರ್ತಾನ್ ಬಿಡಮ್ಮ, ನೀನ್ ಒಳಗ್ ಬಂದ್ ಕೂತ್ಕೋ. ಪರವಾಗಿಲ್ಲ ತಾತ. ಮೆಕ್ಯಾನಿಕ್ ಶಾಪ್ ಎಲ್ಲಿದ್ಯೋ, ಇವ್ರು ಬರೋದ್ ಎಷ್ಟೊತ್ತಾಗುತ್ತೋ. And I ain't no stopping, so you gotta listen. I make them a pay, I'ma make them myself. I take them down, you shot it call. Got my demons and I'm on a mission. And I ain't no stopping, so you gotta listen. I make them a pay, I'ma make them myself. I take them down, you shot it call. Fight. Yeah, right. ಇದೇನಿದು, ಇವನು ಮದುವೆ ಆಗ್ತಿದ್ದಾನ? ಓ, ನಾನು ಮದುವೆ ಬೇಡ ಅಂತೀನಿ ಅಂತ ನನ್ನನ್ನು ಮದುವೆ ಕರೆದಿಲ್ಲ ಅನಿಸುತ್ತೆ. ಏನು ಪ್ರಾಬ್ಲಮ್? ಕಾರ್ ಸ್ಟಾರ್ಟ್ ಆಗ್ತಾ ಇಲ್ಲ. ಡ್ರೈವರ್ ಮೆಕ್ಯಾನಿಕ್ ಕರ್ಕೊಂಡು ಬರ್ತೀನಿ ಅಂತ ಹೋದ್ರು, ಇನ್ನೂ ಬಂದಿಲ್ಲ. ಮದುವೆ ಹುಡುಗಿ ನೀವೇ ಅನಿಸುತ್ತೆ? ಹೌದು ಸರ್. ಸರಿ, ಮದುವೆ ಎಲ್ಲಿ ಅಂತ ಹೇಳಿ, ನಾನು ಡ್ರಾಪ್ ಮಾಡ್ತೀನಿ. ಅಯ್ಯೋ ಪರವಾಗಿಲ್ಲ, ಬೇಡ. ಇಲ್ಲಿ ಕೇಳಿ, ನೀವು ಮದುವೆ ಆಗ್ತಿರೋ ಹುಡುಗ ನನ್ನ ಕ್ಲೋಸ್ ಫ್ರೆಂಡ್. ಹೌದಾ? ಹೌದು. ಬನ್ನಿ, ಹೋಗ್ತಾ ಮಾತಾಡೋಣ. ಅದು ಹಾಗಲ್ಲ. ಇಲ್ಲಿ ನೋಡಿ, ಮಿತ್ರ ನನ್ನ ಕ್ಲೋಸ್ ಫ್ರೆಂಡ್ ಅಂತ ಹೇಳಿದ್ನಲ್ಲ, ಆದರೆ ಮಿತ್ರ ಇದ್ದಕ್ಕಿದ್ದಾಗೆ ಮದುವೆ ಮಾಡ್ಕೊಳ್ತಾನೆ ಅಂತ ಅಂದ್ಕೊಂಡಿರಲಿಲ್ಲ. ಪರವಾಗಿಲ್ಲ, ಬನ್ನಿ. ನಿಮ್ಮ ಫ್ಯಾಮಿಲಿ ಮೆಂಬರ್ಸಾ? ಹಾಂ ಹೌದು. ನಮಸ್ತೆ ತಾತ ಅವರೇ. ಅಣ್ಣ, ಯಾರಣ್ಣ ಅದು? ಏನೋ ಕಣೋ, ನನಗೂ ಗೊತ್ತಿಲ್ಲ. ಮಧ್ಯದಲ್ಲಿ ಬಂದು ತಗ್ಲಾಕೊಂಡಿದ್ದಾನೆ.
ಏನು ಮಾಡೋದೀಗ? ನಮಸ್ಕಾರ ಅಪ್ಪ. ನಮಸ್ಕಾರ, ಬನ್ನಿ. ಏನೂ ಅರ್ಥ ಆಗ್ತಿಲ್ವಲ್ಲ. ಇವನು ಮದುವೆ ಆಗ್ತಿದ್ರು ನನ್ನನ್ನು ಕೂಡ ಕರೀಲಿಲ್ವಲ್ಲ. ಸರಿ, ಇವನಿಗೆ ಅಲ್ಲೇ ಹೋಗಿ ಸರ್ಪ್ರೈಸ್ ಕೊಡೋಣ. ಭಾಗ್ಯನ ಹೆಂಗಾದ್ರೂ ಎತ್ತಾಕೊಂಡೋಗೋಣ ಅಂದ್ರೆ ಹಿಂಗಾಗೋಯ್ತಲ್ಲೋ. ಅರವಿಂದ, ಭಾಗ್ಯ ಅವ್ರು ಹೊರಟು ತುಂಬಾ ಹೊತ್ತಾಯ್ತಂತೆ, ಆದ್ರೆ ಇನ್ನೂ ಬಂದಿಲ್ವಲ್ಲ? ನಾನು ಅದೇ ಯೋಚನೆ ಮಾಡ್ತಿದ್ದೀರಿ. ಹಾ, ವಿವೇಕ್. ಒಂದ್ ನಿಮಿಷ. ಹಾ ದೊಡ್ಡಪ್ಪ. ಭಾಗ್ಯ ಅವ್ರಿಗೆ ಫೋನ್ ಮಾಡು, ಎಲ್ಲಿದ್ದಾರೆ ಅಂತ ಕೇಳು. ಸರಿ ದೊಡ್ಡಪ್ಪ. ಅವಶ್ಯಕತೆ ಇಲ್ಲ. ಅಣ್ಣ ಕಣ್ ಮಿಟಕ್ಸ್ತಾ ಇಲ್ಲ ಅಂದ್ರೆ ಅತ್ತಿಗೆ ಬಂದ ಹಾಗೆ. ಬರುವಾಗ ಕಾರ್ ಕೆಟ್ಟೋಯ್ತು ಅಂಕಲ್. ಮತ್ತೆ ನಮ್ಗೊಂದು ಫೋನ್ ಮಾಡ್ಬೋದಾಗಿತ್ತು, ಬೇರೆ ಕಾರನ್ನು ಕಳಿಸ್ತಿದ್ವಲ್ಲ. ಕಾರ್ ರಿಪೇರಿ ಆಗೋದ್ರೊಳಗೆ ಯಾರೋ ಬಂದು ಲಿಫ್ಟ್ ಕೊಟ್ರು. ಲಿಫ್ಟ್ ಕೊಟ್ರಾ? ಯಾರದು? ನಾನೇ. And I'm on a mission and I ain't no stopping, so you gotta listen. I make 'em a pay, I'ma make 'em myself, I take 'em down. It's on the car. Got my demons and I'm on a mission and I ain't no stopping, so you gotta listen. I make 'em a pay, I'ma make 'em myself, I take 'em down. It's on the car. Yeah, right. ಏಯ್ ಹರ್ಷ, ನೀನಾ? ಏನು, ನಾನು ನೆನ್ಪಿದ್ದೀನಾ? ಅಂದ್ರೆ ಅದು ನೆನ್ಪಿದ್ದಿದ್ರೆ ಮದುವೆ ಕರೀತಿದ್ದೆ. ಅಲ್ಲ, ಏನೋ ಇದೆಲ್ಲ? ಒಂದು ಮಾತು ಕೂಡ ಹೇಳ್ದೆ ಮದುವೆ ಮಾಡ್ಕೊಳ್ತಿದ್ಯಲ್ಲ? ಸಾರಿ ಕಣೋ, ಸಡನ್ ಆಗಿ ಮುಹೂರ್ತ ಫಿಕ್ಸ್ ಆಗೋಯ್ತು. ಅದಕ್ಕೆ ಎಲ್ಲ ಅರ್ಜೆಂಟಲ್ಲಾಯ್ತು. ಯಾರನ್ನು ಕರೆಯೋದಕ್ಕೆ ಟೈಮೇ ಸಿಗಲಿಲ್ಲ. ಅಷ್ಟೇನಾ? ಅಥವಾ ಮದುವೆ ಬೇಡ ಅಂತ ಕ್ಲಾಸ್ ತಗೊಳ್ತೀನಿ ಅನ್ನೋ ಭಯಕ್ಕ? ಈ ಸಿಟಿಯಲ್ಲಿ ದೊಡ್ಡ ಫ್ಯಾಮಿಲಿ, ಫೇಮಸ್ ಬಿಸ್ನೆಸ್ ಮ್ಯಾನ್ ಆಗಿರೋ ನೀನು ಈ ಥರ ಫಾರ್ಮ್ ಹೌಸಲ್ಲಿ ಮದುವೆ ಆಗ್ತಿದೆಯಲ್ಲ? ನಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರಿಗೂ ಕೂಡ ನಿನ್ನ ಮದುವೆ ಬಗ್ಗೆ ತಿಳಿಸ್ಲಿಲ್ಲ. ಸೀಕ್ರೆಟಾ?